ಎಲ್ರಿಗೂ ನಮಸ್ಕಾರ. ನಾನು ಆಶೀಶ್ ಕೆ ಪಾಟೀಲ್. ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದರೆ, ಈ ವಿಡಿಯೋದಲ್ಲಿ ಈ ಒಂದು ಸಂಧ್ಯಾ ಸುರಕ್ಷಾ ಯೋಜನೆ ಬಗ್ಗೆ ನಾನು ಈ ಒಂದು ಡೀಟೇಲನ್ನು ಪೂರ್ತಿ ಹೇಗೆ ಸಲ್ಲಿಸಬೇಕು, ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಮತ್ತೆ ಇದು ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಯಾರಿಗಾಗಿ ಮಾಡಿದ್ದು, ಮತ್ತೆ ಇದರಲ್ಲಿ ಮಾಸಿಕವಾಗಿ ತಿಂಗಳಿಗೆ ಎಷ್ಟು ದುಡ್ಡು ಗೌರ್ಮೆಂಟ್ ಕಡೆಯಿಂದ ತಮ್ಮ ಅಕೌಂಟಿಗೆ ಬರುತ್ತೆ, ಈ ಎಲ್ಲವನ್ನು ಮಾಹಿತಿ ಈ ವಿಡಿಯೋದಲ್ಲಿ ತಮಗೆ ಸಿಗುತ್ತೆ. ಪೂರ್ತಿ ಡೀಟೇಲ್ ಆಗಿ ಕೊನೆವರೆಗೂ ನೋಡಿ. 4-5 ನಿಮಿಷದಿಂದ ಸ್ಮಾಲ್ ವಿಡಿಯೋ ಇದೆ, 4-5 ನಿಮಿಷದಿಂದ ಇದೆ. ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿ ನೋಡಬೇಡಿ. ಹಾಗೆ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಬನ್ನಿ ಈ ಸಂಧ್ಯಾ ಸುರಕ್ಷಾ ಯೋಜನೆ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ವೀಕ್ಷಕರೇ, ಈ ಸಂಧ್ಯಾ ಸುರಕ್ಷಾ ಯೋಜನೆ ನಮ್ಮ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ಇದು ಜಾರಿಯಲ್ಲಿ ಇರತಕ್ಕಂಥ ಯೋಜನೆ. ಈ ಯೋಜನೆಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಇಲ್ಲಿ ತನಕ ಏನಪ್ಪಾ ಅಂದ್ರೆ, ಹೋದ ವರ್ಷ ಬಸವರಾಜ ಬೊಮ್ಮಾಯಿ ಅವರು CM ಇದ್ರಲ್ಲ, ಅಲ್ಲಿವರೆಗೂ ಈ ಯೋಜನೆಯಲ್ಲಿ 1,000 ರೂಪಾಯಿ ಮಾಸಿಕವಾಗಿ ಅವರಿಗೆ ಯೋಜನೆಯಲ್ಲಿ 1,000 ರೂಪಾಯಿ ಇತ್ತು. ಈಗ 1,200 ರೂಪಾಯಿ ಮಾಡಿದ್ದಾರೆ. ಈಗ ಮಾಸಿಕವಾಗಿ ತಿಂಗಳಿಗೆ 1,200 ರೂಪಾಯಿ ಅವರಿಗೆ ಯಾರಿಗೆಪ್ಪ ಈ ಫಲಾನುಭವಿಗಳಿಗೆ 1,200 ರೂಪಾಯಿ ತಿಂಗಳಿಗೆ ಅವರ ಅಕೌಂಟಿಗೆ ಬರುತ್ತೆ. ಅದು ಈ ಯೋಜನೆಯಲ್ಲಿ ಅರ್ಹರು ಯಾರಪ್ಪ ಅಂದ್ರೆ, 65 ವರ್ಷ ಮೇಲ್ಪಟ್ಟವರು ರಿಂದ ಮತ್ತೆ 80 ವರ್ಷ ಒಳಗಿನವರು ಇರಬೇಕು. ಈಗೇನಪ್ಪಾ ಅಂದ್ರೆ, ವಯಸ್ಸಾದ್ಮೇಲೆ ಮಕ್ಕಳು ಯಾರಾದ್ರೂ, ಬಹಳಷ್ಟು ಜನ ಈಗೇನು ವೃದ್ಧಾಶ್ರಮಗಳು ಅವು ನೋಡ್ತಾ ಇದ್ರಿ, ತುಂಬ ತುಳುಕ್ತಾ ಇದಾವೆ. ಎಷ್ಟು ಮಕ್ಕಳು ಎಷ್ಟೋ ಶಾಲೆಯನ್ನು ಕಲ್ತರು, ಎಲ್ಲೋ ಅಮೆರಿಕಾದಲ್ಲಿ ಇಂಜಿನಿಯರಿಂಗ್ ಡಾಕ್ಟರ್ ಆಗಿ ಅಲ್ಲಿ ಹೋದ್ಮೇಲೆ ಇಲ್ಲಿ ತಾಯಿ ತಂದೆಗೆ ನೋಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಸುದ್ದಿಗಳು ಬರ್ತಿರ್ತಾವ, ನೋಡ್ತೀವಿ. ತಂದೆ ತಾಯಿಯನ್ನು ನೋಡ್ಕೊಳ್ಳಿಕ್ಕೆ ಮಗ ಕೂಡ ಬರಲಿಲ್ಲ. ಮೊನ್ನೆ ನೋಡ್ತೀವಿ ಇನ್ಸಿಡೆಂಟ್. ಏನಪ್ಪಾ ಅಂದ್ರೆ, ತಂದೆ ತೀರ್ ಹೋದ್ಮೇಲೆ ಬಾಡಿಯನ್ನು ಅಲ್ಲೇ ಸುಟ್ಬಿಡಿ, ಅವ್ರ ಅಕೌಂಟ್ ಅಲ್ಲಿ ಇದ್ದಂತ ದುಡ್ಡನ್ನು ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಅವರ ಮಗ ಹೊರದೇಶದಲ್ಲಿದ್ದು ಫೋನ್ ಮಾಡಿ ಹೇಳಿದ್ದು ಕೇಳಿದೀವಿ ಅಂತ. ಈಗ ವಯಸ್ಸಾದ್ಮೇಲೆ ಅವರಿಗೆ ಏನಾದ್ರೂ ಸಹಾಯ ಇರಲಿ, ಅವರು ಬದುಕಲಿಕ್ಕೆ, ಅವರು ನಿರಾಶ್ರಿತರಾದ್ರೆ ವೃದ್ಧಾಪ್ಯದಲ್ಲಿ ಏನಾದ್ರೂ ಅವರಿಗೆ ಬದುಕಲಿಕ್ಕೆ ಸಹಾಯ ಆಗ್ಲಿ ಅಂತ ಹೇಳಿ 65 ವರ್ಷ ಮೇಲ್ಪಟ್ಟವರಿಗೆ ಈ ಯೋಜನೆಯನ್ನು ಸರ್ಕಾರದ ಕಡೆಯಿಂದ ಮಾಡಿದ್ದಾರೆ. ಅವರಿಗೆ ಏನೋಪ್ಪ ಅವ್ರ ಊಟಕ್ಕಾಗ್ಲಿ, ಅವ್ರು ಏನೋ ಖರ್ಚ ನಡೀಲಿ, 1,200 ರೂಪಾಯಿ ಅಂತ ತಿಂಗಳಿಗೆ 1,200 ರೂಪಾಯಿ ಅವರ ಅಕೌಂಟಿಗೆ ಬರೋ ಹಾಗೆ ಮಾಡಿದ್ದಾರೆ. ಈ ಯೋಜನೆಯಲ್ಲಿ ಅದರ ಮಿಸ್ಯೂಸ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ. ಅದು ಬಹಳ ಆ ಮಾರ್ಗಕ್ಕೆ ಹೋಗ್ಬೇಡಿ. ಬಹಳ ಎನ್ಕ್ವೈರಿಗಳಾಗ್ತಾ ಇದಾವೆ. ಬಹಳಷ್ಟು ಜನ ಏನ್ ಮಾಡಿದ್ದಾರೆ, ಅವ್ರ ಆಧಾರ್ ಕಾರ್ಡ್ ಅಲ್ಲಿ ವಯಸ್ಸನ್ನು ಜಾಸ್ತಿ ಮಾಡ್ಕೊಂಡು 1,200 ರೂಪಾಯಿ ತಗೊಳ್ಳೋದಕ್ಕೂ ಪ್ರಕರಣಗಳು ಬಹಳ ಜಾಸ್ತಿಯಾಗಿ ಕೇಳಿ ಬರ್ತಾ ಇದಾವೆ. ಆ ದಾರಿಗೆ ಹೋಗ್ಬೇಡಿ. ಯಾರು ಕರೆಕ್ಟ್ ಆಗಿ, ಪಾಪ ಯಾರಿಗೆ ಅಂದ್ರೆ ಈ ವೃದ್ಧಾಶ್ರಮದಲ್ಲಿ ಅವರ ವೃದ್ಧಾಪ್ಯದಲ್ಲಿ ಅವರಿಗೆ ಸಹಾಯ ಆಗ್ಲಿ ಅಂತ ಈ ಸರ್ಕಾರ ಕಡೆಯಿಂದ ಇದು ಯೋಜನೆ ಮಾಡಿದ್ದು. ಅದರ ಮಿಸ್ಯೂಸ್ ಅನ್ನು ತಗೊಳಕ್ ಹೋಗ್ಬೇಡಿ. ಪಾಪ ಅದು ಕರೆಕ್ಟ್, ಯಾರು ವೃದ್ಧಾಪ್ಯದಲ್ಲಿ ಇರ್ತಾರೆ ಅವರಿಗೆ ಈ ಅನುಕೂಲಗಳು ತಪ್ತವೆ. ಅದಕ್ಕೋಸ್ಕರ ಈ ಏನಪ್ಪಾ ಅಂದ್ರೆ, ಕರೆಕ್ಟ್ ಆಗಿ ಅರ್ಜಿಯನ್ನು ಹಾಕ್ಲಿಕ್ಕೆ ತಾವು ಆನ್ಲೈನ್ ನಲ್ಲಿ ಈ ಅರ್ಜಿಯನ್ನು ತಾವು ಡೌನ್ಲೋಡ್ ಮಾಡ್ಕೋಬಹುದು. ಅರ್ಜಿ ಡೌನ್ಲೋಡ್ ಮಾಡ್ಕೋಬಹುದು. ಹಾಗೆ ಇದು ಏನದಪ್ಪ ಅಂದ್ರೆ, ತಾವು ಗ್ರಾಮ್ 1 ಇಲ್ಲ CSC ಸೆಂಟರ್ಗೆ ಹೋಗಿ ಅಪ್ಲಿಕೇಶನ್ ಅನ್ನ ಫಿಲ್ಅಪ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ತಾವು ಈ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅಪ್ಲೈ ಮಾಡಬೇಕಾಗುತ್ತೆ. ಇದಕ್ಕೆ ಬೇಕಾಗುವಂತ ದಾಖಲಾತಿಗಳು ಯಾವಪ್ಪ ಅಂದ್ರೆ, ತಾವು ವಾಸಸ್ಥಳ ಸರ್ಟಿಫಿಕೇಟ್ ಬೇಕು. ಹಾಗೆ ಮತ್ತೆ ಆದಾಯ ಪ್ರಮಾಣ ಪತ್ರ ಕೂಡ ಬೇಕು. ಮತ್ತು ವಯಸ್ಸಿನ ದಾಖಲೆಗಾಗಿ ತಾವು SSLC ಅಂಕಪಟ್ಟಿಯನ್ನು ಕೊಡಬಹುದು, ಪಾಸ್ಪೋರ್ಟ್ ಅನ್ನು ಕೊಡಬಹುದು, DL ಅನ್ನು ಕೊಡಬಹುದು, ರೇಷನ್ ಕಾರ್ಡ್ ಕೊಡಬಹುದು, ವೋಟರ್ ID ಕೊಡಬಹುದು, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕೂಡ ನಡೆಯುತ್ತೆ.
ಹಾಗೆ ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕು. ನೀವು ಬ್ಯಾಂಕ್ ಪಾಸ್ಬುಕ್ ಒಂದು ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿ ಹೋಗಿ ತಾವು ಈ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ತಮ್ಮ ಬ್ಯಾಂಕ್ ಅಕೌಂಟ್ ಇತ್ತಂದ್ರೆ ಇನ್ನೂ ಬಹಳ ಸುಲಭ, ಬಹಳ ಚೆನ್ನಾಗಾಗುತ್ತೆ. ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಒಂದು SB ಅಕೌಂಟ್ ಅನ್ನು ತೆಗೆಸಿ. ತಹಸೀಲ್ದಾರರಿಂದ ಅಕ್ಯುಪೇಷನ್ ಸರ್ಟಿಫಿಕೇಟ್ ಕೂಡ ಬೇಕು. ಇವೆಲ್ಲ ಸರ್ಟಿಫಿಕೇಟ್ಗಳನ್ನು ತಗೊಂಡು ತಾವು ನೇರವಾಗಿ ಒಂದು ಗ್ರಾಮ ಪಂಚಾಯತ್ ಕಚೇರಿಯಲ್ಲ ನೇರವಾಗಿ ಒಂದು ಗ್ರಾಮ ಪಂಚಾಯತ್ ಕಚೇರಿಯಲ್ಲೂ ಕೊಡಬಹುದು, ಅಥವಾ ಒಂದು ಮುನ್ಸಿಪಾಲಿಟಿ ಕಚೇರಿ ಅಂದ್ರೆ ಮಹಾನಗರ ಪಾಲಿಕೆಯಲ್ಲೂ ಕೂಡ ಕೊಡಬಹುದು. ಒಂದು ಯಾವುದೇ ಒಂದು ಬ್ಲಾಕ್, ನಿಮ್ಮ ನಗರದ ಒಂದು ಬ್ಲಾಕ್ ಕಚೇರಿಗಳಲ್ಲೂ ಕೂಡ ಈ ಒಂದು ಅಪ್ಲಿಕೇಶನ್ ಅನ್ನು ಕೊಡಬಹುದು. ತಾವು ಖುದ್ದಾಗಿ ಹೋಗಿ ಕೊಡಬೇಕಾಗುತ್ತೆ. ಅದೇ ರೀತಿ ಈ ನಮ್ಮ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, 65 ವಯಸ್ಸ ಮೇಲ್ಪಟ್ಟವರಿಗೆ ಈ ಒಂದು ಸಂಧ್ಯಾ ಸುರಕ್ಷಾ ಯೋಜನೆ ಅಂತ 1200 ರೂಪಾಯಿ ಒಂದು ಮಾಸಿಕವಾಗಿ ಹೆಲ್ಪ್ ಮಾಡೋಣ ಅಂತ ಮಾಡಿದೆ. ಆದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ಅವ್ರ ಆಧಾರ್ ಕಾರ್ಡ್ ಅಲ್ಲಿ ವಯಸ್ಸನ್ನ ಜಾಸ್ತಿ ಮಾಡ್ಕೊಂಡು ಮತ್ತೆ ಏನೇನೋ ಫ್ರಾಡ್ಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ರೀತಿ ಯಾರು ಮಾಡಕ್ ಹೋಗ್ಬೇಡಿ. ಅದರ ಒಂದು ರಿಯಲ್ ಫಲಾನುಭವಿಗಳು ಅಂದ್ರೆ ಒಂದು ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿರುವಂತ ಒಂದು 65 ವಯಸ್ಸಾದವರಿಗೆ, ಅದರ ಕರೆಕ್ಟ್ ಆದ ಫಲಾನುಭವಿಗಳಿಗೆ ಈ ಒಂದು ಯೋಜನೆಯ ಲಾಭ ಪಡೆದ್ರೆ ಅದು ಬಹಳ ಸಂತೋಷ ಆಗುತ್ತೆ. ಅದು ಸರ್ಕಾರಕ್ಕೂ ಕೂಡ ಬಹಳ ಒಂದು ಈ ಯೋಜನೆ ಮಾಡಿದಕ್ಕ ಒಂದು ಬಹಳ ಪ್ರಶಂಸೆಯನ್ನು ಸಿಗ್ತದೆ. ಆದ್ರೆ ಇವ್ರೇನ್ ಮಾಡ್ತಾರೆ, ಇದು ಫ್ರಾಡ್ ಅನ್ನು ಮಾಡಿ ಎಲ್ಲರೂ ಈ ಒಂದು 1200 ರೂಪೀಸ್ ಅನ್ನ ಮಾಸಿಕವಾಗಿ ಪಡಿತಾ ಇದ್ದಾರೆ. ಬಹಳಷ್ಟು ಜನ ಬಹಳಷ್ಟು ಪ್ರಕರಣಗಳು ಕೇಳಿದೀವಿ. ಆದ್ರೆ ಆ ರೀತಿ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾರು ಒಂದು ಫಲಾನುಭವಿಗಳು ಇವತ್ತು ಎಷ್ಟೋ ಜನ ಒಂದು ನಿರಾಶ್ರಿತರಿರ್ತಾರೆ. ಒಂದು 60 ವಯಸ್ಸಾದ್ಮೇಲೆ ಯಾರು ಮಕ್ಕಳು ನೋಡ್ಕೊಂಬೋದಿಲ್ಲ, ಏನೂ ಇಲ್ಲ. ಅದಕ್ಕಾಗಿ ಅವರು ನೋಡ್ಕೊಳ್ಳಿ, ಬಿಡ್ಲಿ. ಅವರಿಗೆ ಒಂದು ಮಾಶಾಸನ ತಿಂಗಳಿಗೆ ಇಷ್ಟು 1200 ರೂಪಾಯಿ ಕೊಟ್ಟರೆ ಅವರು ಹೇಗಾದ್ರೂ ಒಂದು ಜೀವನವನ್ನು ನಡೆಸ್ತಾರತ್ತ ಈ ಒಂದು ಸರ್ಕಾರದ ಯೋಜನೆ ಮಾಡಿದ್ದಾರೆ. ಅದಕ್ಕಾಗಿ ಒಂದು ಕರೆಕ್ಟ್ ಆಗಿ ಯಾವುದು ಯೋಜನೆಗಳು ಕರೆಕ್ಟ್ ಆಗಿ ಫಲಾನುಭವಿಗಳಿಗೆ ಕರೆಕ್ಟ್ ಮುಟ್ಟಿದ್ರೆ ಆ ಒಂದು ಯೋಜನೆ ಮಾಡಿದಕ್ಕೆ ಒಂದು ಸರ್ಕಾರಕ್ಕೆ ಬಹಳ ಒಂದು ಕೃತಜ್ಞತೆಯನ್ನು ಸಿಗುತ್ತೆ. ಅದೇ ರೀತಿ ಯಾರು ಮಿಸ್ಯೂಸ್ ಮಾಡ್ಕೊಳಕ್ ಹೋಗಬೇಡಿ. ಯಾವುದೇ ಯೋಜನೆಗಳು, ಯಾವುದೇ ಸರ್ಕಾರದ ಯೋಜನೆಗಳು ಮಿಸ್ಯೂಸ್ ಮಾಡ್ಕೊಳಕ್ ಹೋಗಬೇಡಿ. ನಿಮಗೆ ಕರೆಕ್ಟ್ ನಿಮ್ಮ ಯೋಜನೆ ನಿಮಗೆ ಕರೆಕ್ಟ್ ಸೂಟ್ ಆಗುತ್ತಂದ್ರೆ ಅದು ನಿಮ್ಮ ಮನೆ ಬಾಗಿಲಿಗೆ ಬಂದೇ ಬಿಡುತ್ತೆ. ಇದು ಯಾರು ಹೇಳೋ ಇದನ್ನೇ ಇಲ್ಲ. ಆದ್ರೆ ಕೆಲವೊಬ್ರು ಮಾಡೋದ್ರಿಂದ ಸತ್ಯವಾಗಿ ಯಾರು ಇರ್ತಾರೆ, ಯಾರು ಕರೆಕ್ಟ್ ಫಲಾನುಭವಿಗಳು ಇರ್ತಾರೆ ಅವರಿಗೆ ಒಂದು ತೊಂದರೆಯನ್ನಾಗುತ್ತೆ. ಯಾವುದೇ ಒಂದು BPL ಕಾರ್ಡ್ ಆಯ್ತು, ಅದು ಕೂಡ ಡೂಪ್ಲಿಕೇಟ್ ಮಾಡೋದು, ಅದು ಮಾಡೋದು, ಇದು ಮಾಡೋದು. ಯಾವುದೇ ಒಂದು ಯೋಜನೆಗಳಿಗೆ ಈ ರೀತಿ ಮಾಡಿದ್ರೆ ಸರ್ಕಾರಕ್ಕೆ ಏನಾಗುತ್ತೆ, ಎಲ್ಲರಿಗೂ ಫಲಾನುಭವಿಗಳಿಗೆ ತಲುಪ್ತಾ ಇದೆ ಅಂತ ಅವರು ಕೊಡ್ತಾರೆ. ಇಲ್ಲಿ ಪಾಪ ಕರೆಕ್ಟ್ ಇದ್ದವರಿಗೆ ತಲುಪೋದಿಲ್ಲ. ಈ ಒಂದು ಫ್ರಾಡ್ ಇದ್ದವರಿಗೆ ಅವರಿಗೆ ದುಡ್ಡು ಸಿಗುತ್ತೆ. ಈ ರೀತಿ ಮಾಡೋದ್ರಿಂದ ಅವರಿಗೂ ಕೂಡ ಒಂದು ಸರ್ಕಾರಕ್ಕೂ ಕೂಡ ಹೊರೆ ಆಗುತ್ತೆ. ಅವರು ಯೋಜನೆ ಮಾಡಿದ್ಕ ಒಂದು ಕರೆಕ್ಟ್ ಫಲಾನುಭವಿಗಳು ಅಂದ್ರೆ ನಿಜವಾದ ಫಲಾನುಭವಿಗಳು ಅದರ ಒಂದು ಏನಪ್ಪಾ ಅಂದ್ರೆ ಆ ಯೋಜನೆಯ ಒಂದು ಸವಲತ್ತುಗಳನ್ನು ತಗೊಂಡ್ರೆ ಅದು ಬಹಳ ಕರೆಕ್ಟ್ ಆಗುತ್ತೆ, ಯೋಜನೆ ಸಕ್ಸಸ್ಫುಲ್ ಆಗುತ್ತೆ. ಹಾಗೆ ಈ ಒಂದು ನನ್ನ ವಿಡಿಯೋ ತಮಗೆ ಉಪಯುಕ್ತವಾದಲ್ಲಿ ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇನ್ನೊಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರೆಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹೀಗೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನು ತಮಗಾಗಿ ತರ್ತಾ ಇರ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.